ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನಸ್ 71 ಚಾನಲ್ಗೆ. ಹಾಗಿದ್ರೆ ಈ ಒಂದು ಬರುವಂತ 5th ಮಾರ್ಚ್ ಇಂದ 10th ಮಾರ್ಚ್ ವರೆಗೂ ಕನ್ಯಾ ರಾಶಿಯವರಿಗೆ ಲವ್ ರೀಡಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋಣ. ಹಾಗಿದ್ರೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಅಷ್ಟೇ ಅಕ್ಯುರೇಟ್ ಆದಂತ ರೀಡಿಂಗ್ ನಿಮ್ಗೆ ಬರುತ್ತೆ. ನೀವು ಒಂದು ಕಾರ್ಡ್ ಜೊತೆಗೆ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ಕೊಳ್ತೀರಾ, ಹಾಗಾಗಿ ನಿಮ್ಗೆ ಅಕ್ಯುರೇಟ್ ಆದಂತ ರೀಡಿಂಗ್ ಬರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಎಷ್ಟು ರೆಸೋನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ, ಉಳಿದಿದ್ದನ್ನ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಮತ್ತೆ ಇನ್ನು ಹೇಳ್ಬೇಕು ಅಂತಂದ್ರೆ ಒಂದ್ಸಾರಿ ಈ ಒಂದು ವಿಡಿಯೋವನ್ನ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ನನಗೆ ತಿಳಿಸಿ, ಎಷ್ಟು ನಿಮ್ಗೆ ರೆಸೋನೇಟ್ ಆಯ್ತು ಅಂತ ಹೇಳಿ. ಸೊ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಕರೆಕ್ಟ್ ಆಗಿ ನಿಮ್ಗೆ ರೀಡಿಂಗ್ ಬಂದಿದೆ ಅಂತ. ಓಕೆನಾ? ಮತ್ತೆ ಆದಷ್ಟು ಶೇರ್ ಮಾಡಿ. ಯಾಕಂತಂದ್ರೆ ಯಾರ್ಯಾರು ಕನ್ಯಾ ರಾಶಿಯವ್ರು ಅಷ್ಟೇ ಅಲ್ಲ, ಬೇರೆ ರಾಶಿಯವ್ರದ್ದು ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ. ಹಾಗಾಗಿ ಒಂದ್ಸಾರಿ ವಿಡಿಯೋವನ್ನ ಶೇರ್ ಮಾಡಿ, ಚಾನಲ್ ಅನ್ನ ಶೇರ್ ಮಾಡಿ, ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ನೋಡೋಣ ಏನ್ ಬರ್ತಾ ಇದೆ ಕನ್ಯಾ ರಾಶಿಯವರಿಗೆ ಬರುವಂತ ದಿನಗಳು. ಪ್ರೀತಿಯಲ್ಲಿ ಅವರ ಎನರ್ಜಿ, ಅವರ ಪಾರ್ಟ್ನರ್ ಎನರ್ಜಿ ಯಾವ ರೀತಿ ಬರ್ತಾ ಇದೆ, ಫೀಲಿಂಗ್ಸ್ ಏನ್ ಬರ್ತಾ ಇದೆ, ಮತ್ತೆ ಅವ್ರಿಗೆ ಏನ್ ತೊಂದರೆಗಳು ಬರ್ತಾ ಇದೆ, ಗೈಡೆನ್ಸ್ ಕೂಡ ನಾವು ಒಂದ್ಸಾರಿ ಚೆಕ್ ಮಾಡ್ಕೊಂಡು ಬರೋಣ. ಸೊ ಪ್ರೆಸೆಂಟ್ ಮೊಮೆಂಟು ನಾನ್ ಚೆಕ್ ಮಾಡ್ತಾ ಇರೋದು ತುಂಬಾನೇ ಕನ್ಫ್ಯೂಷನ್ಸ್ ಅಲ್ಲಿ ಇದ್ದೀರಾ. ಯಾವುದು ನಿರ್ಧಾರ ತಗೊಳ್ಳಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಮೈಂಡ್ ಅಲ್ಲಿ. ನೆಗೆಟಿವಿಟಿ ಇದೆ, ಏನೋ ನೆಗೆಟಿವಿಟಿ ಮೈಂಡ್ ಅಲ್ಲಿ ಓಡಾಡ್ತಾ ಇದೆ. ಓಕೆ, ಆ ಒಂದು ಫೀಲಿಂಗ್ ನನಗೆ ಬರ್ತಾ ಇರುವಂತದ್ದು. ನಿಮ್ಮ ಎನರ್ಜಿ ತುಂಬಾ ಕನ್ಫ್ಯೂಷನ್ಸ್ ಇದೆ. ಯಾವ ವಿಷಯದಲ್ಲಿದೆ? ಮೇ ಬಿ ಅದು ನಿಮ್ಮ ಒಂದು ಹೆಲ್ತ್ ಇರಬಹುದು, ನಿಮ್ಮ ಒಂದು ರಿಲೇಶನ್ಶಿಪ್ ಇರಬಹುದು, ನಿಮ್ಮ ಕರಿಯರ್ ಇರಬಹುದು. ಇನ್ನು ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಒಂದು ಫೀಲಿಂಗ್ಸ್, ನಿಮ್ಮ ಪಾರ್ಟ್ನರ್ ಬಗ್ಗೆ ನಾನು ನೋಡಿದಾಗ ತುಂಬಾ ಚೆನ್ನಾಗಿರುವಂತ ಫೀಲಿಂಗ್ಸ್ ನನಗೆ ಕಾಣ್ತಾ ಇದೆ. ತುಂಬಾ ತುಂಬಾ ಚೆನ್ನಾಗಿರುವಂತದ್ದು. ಒಂದು ಫುಲ್ಫಿಲ್ಮೆಂಟ್ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಫುಲ್ಫಿಲ್ಮೆಂಟ್ ಅನ್ನ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ನೀವು ಇದನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ. ರಿಲೇಶನ್ಶಿಪ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀರಾ, ಅದನ್ನ ಫೀಲ್ ಮಾಡ್ಕೊಳ್ತೀರಾ. ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ನಿಮ್ಮ ಪಾರ್ಟ್ನರ್ ಜೊತೆಗೆ ತುಂಬಾ ತುಂಬಾ ಚೆನ್ನಾಗಿರುವಂತ ಎನರ್ಜಿ ನನಗೆ ಕಾಣ್ತಾ ಇದೆ. ನಿಮ್ದು ಎನರ್ಜಿ ಅಂದ್ರೆ ನಿಮ್ಮ ಫೀಲಿಂಗ್ಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ. ಮತ್ತೆ ಇನ್ನೂ ಒಂದು ಹೇಳ್ಬೇಕು ಅಂತಂದ್ರೆ, ನೀವು ಎಷ್ಟು ಮಟ್ಟಿಗೆ ಈ ಒಂದು ರಿಲೇಶನ್ಶಿಪ್ ಅನ್ನ ಎಂಜಾಯ್ ಮಾಡ್ತೀರಾ ಅಂತಂದ್ರೆ, ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗಿದ್ದಾಗ ಎಲ್ಲಾನು ಒಂದ್ ಕಡೆ, ನಿಮ್ಮ ಪಾರ್ಟ್ನರ್ ಒಂದ್ ಕಡೆ ಅನ್ನೋಂತ ಭಾವನೆ ನಿಮ್ಗೆ ಬರುತ್ತೆ. ಅಷ್ಟು ಫುಲ್ಫಿಲ್ಮೆಂಟ್ ನೀವು ಫೀಲ್ ಮಾಡ್ಕೊಳ್ತೀರಾ. ನಿಮ್ಮ ಒಂದು ಪಾರ್ಟ್ನರ್ ಎನರ್ಜಿ ಯಾವ ರೀತಿ ಇದೆ ಅಂತಂದ್ರೆ, ಅವರು ಕೂಡ ಸ್ವಲ್ಪ ಕನ್ಫ್ಯೂಷನ್ಸ್ ನಲ್ಲಿ ಇದ್ದಾರೆ. ಏನೋ ಒಂದು ಅವರಲ್ಲಿ ನಡೀತಾ ಇದೆ ಒಳಗಡೆ ಮೈಂಡ್ ಅಲ್ಲಿ ಸಮ್ವೇರ್. ಏನೋ ಅವರಲ್ಲಿ ಸ್ವಲ್ಪ ರಿಲೇಶನ್ಶಿಪ್ ವೈಸ್ ಅವ್ರಿಗೆ ಏನೋ ಅಷ್ಟು ಕ್ಲಾರಿಟಿ ಇಲ್ಲ, ಕನ್ಫ್ಯೂಷನ್ಸ್ ಇದೆ. ಪಾರ್ಟ್ನರ್ ಎನರ್ಜಿ ನಾನು ಹೇಳ್ತಾ ಇರೋದು. ಅವ್ರಿಗೆ ಡಿಸಿಷನ್ ತಗೊಳ್ಳಿಕ್ ಆಗ್ತಾ ಇಲ್ಲ ರಿಲೇಶನ್ಶಿಪ್ ಅಲ್ಲಿ. ಅವರು ಯಾರ್ದಾದ್ರೂ ಸಪೋರ್ಟ್ ತಗೋಬೇಕು ಅನ್ನೋಂಥದ್ದು ನನಗೆ ಬರ್ತಾ ಇರೋವಂಥದ್ದು. ಕ್ಲಾರಿಟಿ ಇಲ್ಲ ಅವ್ರಿಗೆ ಮೈಂಡ್ ಅಲ್ಲಿ, ಏನೋ ಕನ್ಫ್ಯೂಷನ್ಸ್ ಅಲ್ಲಿದ್ದಾರೆ. ಅವ್ರಿಗೆ ನಿರ್ಧಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಪ್ರಾಬ್ಲಮ್ ಏನ್ ಕ್ರಿಯೇಟ್ ಆಗ್ತಾ ಇದೆ ಹಾಗಿದ್ರೆ? ಅವರು ತಮ್ಮನ್ನ ತಾವು ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಫ್ಯೂಚರ್ ಅಲ್ಲಿ ಅವ್ರಿಗೆ ಆ ಫೀಲಿಂಗ್ ಬರುತ್ತೆ. ಪ್ರೆಸೆಂಟ್ ಮೊಮೆಂಟು ಅವರು ಈ ರೀತಿ ಕನ್ಫ್ಯೂಷನ್ಸ್ ಇದೆ. ಅವ್ರಿಗೆ ಇನ್ನೊಬ್ರದ್ದು ಹೆಲ್ಪ್ ಬೇಕೇ ಬೇಕು ರಿಲೇಶನ್ಶಿಪ್ ಅನ್ನ ಮುಂದುವರಿಸೋದಕ್ಕೆ. ಇನ್ ಫ್ಯೂಚರ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು ಕೂಡ, ಅಲ್ಲಿನೂ ಕೂಡ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ರಿಲೇಶನ್ಶಿಪ್ ವೈಸ್ ನಾನು ನೋಡಿದಾಗ ಪ್ರಾಬ್ಲಮ್ ಆಗ್ತಾ ಇದೆ. ಆ ಭಾವನೆ ಯಾಕೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ತಮ್ಮನ್ನ ಯಾರೋ ಕಟ್ ಹಾಕಿದ್ದಾರೆ. ಆ ಫ್ರೀಡಮ್ ಇಲ್ಲ ಅವರಿಗೆ. ಫ್ರೀಡಮ್ ಇಲ್ಲ ಅನ್ನೋಂತ ಭಾವನೆ ಅವರಲ್ಲಿ ಬರ್ತಾ ಇದೆ ಸ್ಟ್ರಾಂಗ್ ಆಗಿ. ಹಾಗಾಗಿ ಅವರು ಏನು ನಿರ್ಧಾರ ತಗೊಳ್ಳುವಂತ ಸಿಚುವೇಶನ್ ಇಲ್ಲಿ ನನ್ಗೆ ಕಾಣ್ತಾ ಇಲ್ಲ. ಸ್ಟಕ್ ಎನರ್ಜಿ ಬರ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ? ನೀವು ನಿಮ್ಮ ರಿಲೇಶನ್ಶಿಪ್ಗೆ ಎಷ್ಟು ಟೈಮ್ ಕೊಡ್ಬೇಕು, ಎಷ್ಟು ಒಂದು ಏನಂತಾರೆ, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟು ಕೊಡ್ತಾ ಇಲ್ಲ, ಅಷ್ಟು ಎಫರ್ಟ್ ಹಾಕ್ತಾ ಇಲ್ಲ ರಿಲೇಶನ್ಶಿಪ್ ಅಲ್ಲಿ. ಯಾಕಂದ್ರೆ ನಿಮ್ಮ ಭಾವನೆಗಳು ಚೇಂಜ್ ಇದೆ. ನಿಮ್ಮ ಫುಲ್ ಪಾಸಿಟಿವ್ ಆಗಿ ನೀವಿದ್ದೀರಾ, ಬಟ್ ಅವರು ತುಂಬಾ ಕನ್ಫ್ಯೂಷನ್ ನಲ್ಲಿ ಇದ್ದಾರೆ. ಅವರ ಒಂದು ಫೀಲಿಂಗ್ ನೋಡಿದಾಗ ಅವ್ರಿಗೆ ಇನ್ ಫ್ಯೂಚರ್ ಅಲ್ಲಿ ಆ ಫೀಲಿಂಗ್ ಬರುತ್ತೆ.
ಏನ್ ಬರುತ್ತೆ ಅಂತಂದ್ರೆ ರಿಲೇಶನ್ಶಿಪ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅವ್ರಿಗೆ ಬರುವಂತ ಭಾವನೆ. ಮೇ ಬಿ ಇಬ್ಬರಿಗೂ ಕೂಡ ಬರ್ಬೋದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನೋಡಿ, ರಿಲೇಶನ್ಶಿಪ್ ಅಂದಾಗ ಒಬ್ರ ಜೊತೆ ಒಬ್ರದಷ್ಟೇ ಇರೋದಿಲ್ಲ, ಇಬ್ರು ಕಂಬೈಂಡ್ ಆಗಿದ್ದಾಗ ಮಾತ್ರ ಬರುವಂತ ಫೀಲಿಂಗ್ಸ್ ಇದು. ಇವಾಗ ನಿಮ್ಮ ಫೀಲಿಂಗ್ಸ್ ತುಂಬಾನೇ ಕ್ಲಾರಿಟಿ ಇದೆ, ಬಟ್ ಬರುವಂತ ದಿನಗಳಲ್ಲಿ ಈ ರೀತಿ ಎಲ್ಲ ಪ್ರಾಬ್ಲಮೆಟಿಕ್ ಕ್ರಿಯೇಟ್ ಆಗ್ತಾ ಇರೋದು ನನಗೆ ಕಾಣ್ತಾ ಇದೆ. ಅವರು ಕೂಡ ಸ್ಟಕ್ ಆಗಿದ್ದಾರೆ ಸಮ್ವೇರ್. ಇಬ್ರಿಗೂ ಕೂಡ ಅದು ಫೀಲ್ ಆಗುತ್ತೆ, ನೀವು ನಿಮ್ಮ ರಿಲೇಶನ್ಶಿಪ್ಗೆ ಟೈಮ್ ಕೊಟ್ಟಿಲ್ಲ, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇನ್ ಫ್ಯೂಚರ್ ಅಲ್ಲಿ ನನಗೆ ಕಾಣ್ತಾ ಇಲ್ಲ. ಡಿಸ್ಟ್ರಾಕ್ಟ್ ಆಗಿರ್ತೀರಾ ಎಲ್ಲೋ ಒಂದ್ ಕಡೆ. ಡಿಸ್ಟ್ರಾಕ್ಷನ್ ಅಂತಂದ್ರೆ ಇದು ಬರೀ ಥರ್ಡ್ ಪಾರ್ಟಿ ಅಂತ ನೀವು ಅನ್ಕೊಳ್ಳಿಕ್ ಹೋಗ್ಬೇಡಿ. ಕೆಲವೊಂದ್ಸಾರಿ ಏನಾಗುತ್ತೆ, ಅವ್ರದೇ ಆದಂತದ್ದು ಜಾಬ್ ಇರುತ್ತೆ, ಕರಿಯರ್ ಇರುತ್ತೆ, ಸಮ್ವೇರ್ ಅವ್ರ ಒಂದು ಫ್ಯಾಮಿಲಿ ಇರುತ್ತೆ, ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಮನುಷ್ಯ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಅಲ್ಲಿ ಎಲ್ಲೋ ಒಂದ್ ಕಡೆ ಡಿಸ್ಟ್ರಾಕ್ಷನ್ ಇರಬಹುದು. ಸೊ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೆ ನೋಡಿ, ನನ್ಗೆ ಒಂದ್ಸಾರಿ ತಿಳಿಸಿ ಕಮೆಂಟ್ ಅಲ್ಲಿ. ಇನ್ನು ಏನ್ ಮಾಡ್ಬೇಕು ಹಾಗಿದ್ರೆ, ನಿಮ್ಗೆ ಗೈಡ್ಲೈನ್ಸ್ ಏನ್ ಬರ್ತಾ ಇದೆ ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ಇದ್ರೂನು ಕೂಡ ನೀವು ಏನೋ ಒಂದು ಏನೋ ಹುಡುಕ್ತಾ ಇದ್ದೀರಾ. ಏನೋ ಒಂದು ಹುಡುಕ್ತಾ ಇದ್ದೀರಾ ಅಂತಂದ್ರೆ ನೋಡಿ, ಸ್ವಲ್ಪ ದುಡ್ಡು ಮಾಡೋದ್ರ ಕಡೆ ಗಮನ ಜಾಸ್ತಿ ಇದೆ ಅಂತ ನನ್ಗೆ ಅನಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಫಸ್ಟ್ ನಿಮ್ಮ ಎನರ್ಜಿನೇ ನನ್ಗೆ ಇಲ್ಲಿ ಕನ್ಫ್ಯೂಷನ್ ತೋರಿಸ್ತಾ ಇದೆ. ಇದು ಎಲ್ಲೋ ಸಮ್ವೇರ್ ನಿಮ್ಗೆ ಲೀಡ್ ಮಾಡಿ ಕೊಡುವಂತ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ, ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂತದ್ದು. ಮೇ ಬಿ ನೀವು ನಿಮ್ಮ ಜಾಬ್ ಅಲ್ಲಿ ಎಲ್ಲೋ ಒಂದ್ ಕಡೆ ಕರಿಯರ್ ಅಲ್ಲಿ ಸ್ಟಕ್ ಆಗಿದ್ದೀರಾ ಅಂತ ನನಗೆ ಭಾವನೆ ಬರ್ತಾ ಇರುವಂತದ್ದು. ಹಾಗಾಗಿ ಗೈಡೆನ್ಸ್ ಏನ್ ಬರ್ತಾ ಇದೆ ನೋಡಿ, ಮಟೀರಿಯಲಿಸಮ್ ನಾವೇನು ಇದು ಬೇಕು ಅದು ಬೇಕು ಅಂತ ಹೋಗ್ತೀವಿ, ಅದಷ್ಟೇ ಜೀವನ ಅಲ್ಲ. ಒಂದು ಸ್ಯಾಟಿಸ್ಫ್ಯಾಕ್ಷನ್, ಮನುಷ್ಯನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇನಿರುತ್ತೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ದುಡ್ಡಿಲ್ಲ ಅಂದ್ರೆ ಏನೂ ಇಲ್ಲ, ದುಡ್ಡೇ ಎಲ್ಲ ಈ ರೀತಿನೂ ಅಲ್ಲ. ದುಡ್ಡು ಬೇಕು, ನಮ್ಗೆ ರಿಲೇಶನ್ಶಿಪ್ಪು ಬೇಕು. ನಾವು ದುಡ್ಡನ್ನ ಗಳಿಸಿ ಒಂದ್ ಮಟ್ಟಕ್ಕೆ ನಾವು ಹೋದಾಗ ನಮ್ಮ ಜೊತೆ ಅಟ್ಲೀಸ್ಟ್ ಯಾರಾದ್ರೂ ಇರ್ಬೇಕಲ್ವಾ ಆ ಒಂದು ಮೂಮೆಂಟ್ ಸೆಲೆಬ್ರೇಟ್ ಮಾಡ್ಕೊಳ್ಳಿಕ್ಕೆ. ಹಾಗಿದ್ರೆ ನಿಮ್ಗೆ ಇಂಟಿಟಿವ್ ಗೈಡ್ಲೈನ್ಸ್ ಏನ್ ಬರ್ತಾ ಇದೆ ಅದನ್ನ ನೋಡೋಣ. ಸೈಲೆಂಟ್ ವಿಸ್ಪರ್ ಅಂತ ಬರ್ತಾ ಇದೆ. ಓಕೆ, ಸೈಲೆಂಟ್ ವಿಸ್ಪರ್. ಲಿಸನ್ ಟು ದ ವಿಸ್ಪರ್ಸ್ ವಿದಿನ್ ಇಂಟ್ಯೂಷನ್ ಕ್ವೈಟ್ಲಿ ರಿವೀಲ್ಸ್ ದ ಟ್ರೂತ್. ಇದಕ್ಕೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಮೆಡಿಟೇಷನ್ ಮಾಡಿ. ಮೈಂಡ್ ನಿಮ್ದು ಕೂಡ ವರ್ಕ್ ಆಗ್ತಾ ಇಲ್ಲ, ಅವ್ರಿಗೂ ಕೂಡ ಫೀಲಿಂಗ್ ಸರಿಯಾಗಿ ಆಗ್ತಾ ಇಲ್ಲ, ಎಲ್ಲೋ ನೀವು ಸ್ಟಕ್ ಆಗಿದ್ದೀರಾ ಇಬ್ರು ಕೂಡ, ಹೌದಾ? ಹಾಗಿದ್ರೆ ಏನ್ ಮಾಡ್ಬೇಕು, ಸ್ವಲ್ಪ ಸೈಲೆಂಟ್ ಆಗಿ ನಿಮ್ಮ ಒಂದು ಇಂಟ್ಯೂಷನ್ ಏನ್ ಹೇಳುತ್ತೆ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಓಕೆ, ಇದು ಬರ್ತಾ ಇರುವಂತದ್ದು. ಹಾಗಿದ್ರೆ ಫ್ರೆಂಡ್ಸ್, ರೀಡಿಂಗ್ ನಿಮ್ಗೆ ಹೇಗೆ ಅನ್ನಿಸ್ತು ಖಂಡಿತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.